ಅಕ್ರಮ ಶಸ್ತ್ರಾಸ್ತ್ರ ಸಂಗ್ರಹ ಆರೋಪ ತಿಮರೋಡಿಗೆ ಸಂಕಷ್ಟ ಎದುರಾಗಿದೆ. ಅಕ್ರಮ ಶಸ್ತ್ರಾಸ್ತ್ರ ಸಂಗ್ರಹ ತಿಮರೋಡಿ ಮನೆಯಲ್ಲಿ ಶೋಧ ಸಂದರ್ಭದಲ್ಲಿ ಸಿಕ್ಕಂತಹ ಶಸ್ತ್ರಾಸ್ತ್ರಗಳ ಸಂಬಂಧಪಟ್ಟಂತೆ ಬಂಧನ ಭೀತಿಯಲ್ಲಿ ಹೋರಾಟಗಾರ ಮಹೇಶ್ ತಿಮರೋಡಿ ನಿರೀಕ್ಷಣಾ ಜಾಮೀನು ಅರ್ಜಿ ಸಲ್ಲಿಕೆಗೆ ತಿಮರೋಡಿ ತಯಾರಿಯನ್ನ ಮಾಡಿಕೊಂಡಿದ್ದಾರೆ. ಜಾಮೀನು ಅರ್ಜಿ ಸಲ್ಲಿಸಲಿರೋ ತಿಮರೋಡಿ ಪರ ವಕೀಲರು ದಕ್ಷಿಣ ಕನ್ನಡ ಜಿಲ್ಲಾ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಕೆ ಮಾಡೋದಕ್ಕೆ ಎಲ್ಲಾ ತಯಾರಿಯನ್ನ ಮಾಡಿಕೊಂಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಅಶೋಕ್. ನೇರ ಸಂಪರ್ಕದಲ್ಲಿ ನಮ್ಮನ್ನ ಜಾಯ್ನ್ ಆಗ್ತಾ ಇದ್ದಾರೆ. ಅಶೋಕ್, ಒಂದು ಕಡೆ ಚಿನ್ನಯ್ಯ ಹಾಗೆ ತಿಮರೋಡಿ ಮಾತನಾಡಿದಂತಹ ಒಂದಷ್ಟು ವಿಡಿಯೋಗಳು ಈಗಾಗಲೇ 12ನೇ ವಿಡಿಯೋ ಕೂಡ ರಿಲೀಸ್ ಆಗಿದೆ. ಅಲ್ಲಿ ಸೌಜನ್ಯಾಳ ಕುರಿತಂತಹ ಒಂದಷ್ಟು ವಿಚಾರಗಳನ್ನ ಚಿನ್ನಯ್ಯ ಹಾಗೆ ತಿಮರೋಡಿ ಚರ್ಚೆ ಮಾಡಿದಂಥದ್ದು. ಅದರ ಜೊತೆಯಲ್ಲಿ ಈಗ ತಿಮರೋಡಿ ಮನೆಯಲ್ಲಿ ಸಿಕ್ಕಂತಹ ಶಸ್ತ್ರಾಸ್ತ್ರಗಳ ಕುರಿತಂತೆ ಅಲ್ಲಿ ಏನ್ ಕೇಸ್ ಆಗಿತ್ತು ಅದಕ್ಕೆ ಸಂಬಂಧಪಟ್ಟಂತಹ ಜಾಮೀನು ಅರ್ಜಿ ಸಲ್ಲಿಸಬೇಕು ಅನ್ನುವಂತಹ ತಯಾರಿ ಕೂಡ ತಿಮರೋಡಿ ಮಾಡ್ಕೊಳ್ತಾ ಇದ್ದಾರೆ. ಇದೆಲ್ಲದರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ಅಶೋಕ್. ಹೌದು ಮಧುರಾಗ್, ಪ್ರಮುಖವಾಗಿ ಮಹೇಶ್ ಶೆಟ್ಟಿ ತಿಮರೋಡಿ ಹಾಗೂ ಚಿನ್ನಯ್ಯ ನಡುವೆ ನಡೆಸಿದಂಥ ಮಾತುಕತೆಯ ಮತ್ತೊಂದು ವಿಡಿಯೋ ಇದೀಗ ರಿಲೀಸ್ ಆಗಿರ್ತಕ್ಕಂಥದ್ದು. ಈ ವಿಡಿಯೋಗಳಲ್ಲಿ ಪ್ರಾರಂಭದಲ್ಲಿ ಏನು ನೂರಾರು ಶವಗಳನ್ನು ಹೂತಾಕಿರೋ ಬಗ್ಗೆ ಕೂಡ ಚಿನ್ನಯ್ಯ ಅಲ್ಲಿ ಮಾತುಕತೆಯನ್ನು ಮಾಡಿರ್ತಾನೆ. ಇದರ ಜೊತೆಗೆ 2012ರಲ್ಲಿ ಅತ್ಯಾಚಾರಕ್ಕೊಳಗಾಗಿ ಕೊಲೆಯಾದಂಥ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದಂಥ ಸೌಜನ್ಯ ಏನು ಕೊಲೆ ಪ್ರಕರಣ ಇದೆ, ಆ ವಿಚಾರದ ಕುರಿತಂತೆ ಕೂಡ ಮಾತನಾಡಿರ್ತಕ್ಕಂಥ ವಿಡಿಯೋ ಇದೀಗ ಆ ಒಂದು ವಿಡಿಯೋದಲ್ಲಿ ಅದರ ಬಗ್ಗೆ ಹೇಳಿಕೆಯನ್ನು ನೀಡಿರ್ತಕ್ಕಂಥದ್ದು. ಈ 12ನೇ ವಿಡಿಯೋದಲ್ಲಿ ಎಕ್ಸಾಕ್ಟ್ ಆಗಿ ಸೌಜನ್ಯ ಕಿಡ್ನಾಪ್ ಮಾಡಿಕೊಂಡು ಹೋಗಿರೋ ಬಗ್ಗೆ ಸಂಶಯವನ್ನು ವ್ಯಕ್ತಪಡಿಸಿ ಚಿನ್ನಯ್ಯ ಮಾತುಕತೆಯನ್ನು ಮಾಡಿದ. ತಿಮರೋಡಿ ಅವರ ಜೊತೆ ಮಾತುಕತೆ ಮಾಡುವಂತಹ ಸಂದರ್ಭದಲ್ಲಿ ಆಕೆಯ ಬಾಯಿಯನ್ನು ಮುಚ್ಚಿ ಕಿಡ್ನಾಪ್ ಮಾಡಿರುವ ರೀತಿ ನಂಗೆ ಕಂಡು ಬಂದಿತ್ತು. ಸೊ ಹಾಗಾಗಿ ಆಕೆಯನ್ನು ಎಲ್ಲೆಲ್ಲಿ ತೆಗೆದುಕೊಂಡು ಹೋಗಿರ್ಬೋದು ಎನ್ನುವ ಬಗ್ಗೆ ಕೂಡ ಆತ ಸಂಶಯವನ್ನು ವ್ಯಕ್ತಪಡಿಸಿರ್ತಕ್ಕಂಥ. ಒಂದು ಕಡೆಯಿಂದ ಆತ ಬಾಹುಬಲಿ ಬೆಟ್ಟದ ಕಡೆ ಹೋಗುವಂತ ಅವಕಾಶವೂ ಕೂಡ ಇತ್ತು. ಇದ್ರ ಜೊತೆಗೆ ಅಲ್ಲೊಂದು ಗೆಸ್ಟ್ ಹೌಸ್ ಇತ್ತು. ಸೊ ಆ ಒಂದು ಗೆಸ್ಟ್ ಹೌಸ್ ಕೂಡ ಕರೆದುಕೊಂಡು ಹೋಗುವಂತ ಎಲ್ಲ ಸಾಧ್ಯತೆ ಕೂಡ ಇತ್ತು. ಇಲ್ಲಂತಂದ್ರೆ ಅಲ್ಲೇ ಪಕ್ಕದಲ್ಲಿ ಇನ್ನೊಂದು ಸ್ಥಳ ಇತ್ತು. ಸೊ ಅಲ್ಲಿಗೂ ಕೂಡ ಹೋಗಿರುವಂತಹ ಸಾಧ್ಯತೆ ಇತ್ತು ಎನ್ನುವಂಥದ್ದನ್ನು ಕೂಡ ಆತ ಹೇಳಿರುವಂಥದ್ದು. ಇದ್ರ ಜೊತೆಗೆ ಸೌಜನ್ಯಳನ್ನು ಆ ಏನು ನಾಪತ್ತೆ ಆದಂಥ ಟೈಮಲ್ಲಿ ಅಲ್ಲಿ ಕಾಡು ಪ್ರದೇಶದಲ್ಲಿ ಹುಡುಕುವಂತ ವೇಳೆಯೇ ಅಲ್ಲಿ ಎಲುಬುಗಳು ನಮ್ಮ ಕಾಲಿಗೆ ಸಿಕ್ತಿತ್ತು ಎನ್ನುವಂಥದ್ದನ್ನು ಕೂಡ ಆತ ಉಲ್ಲೇಖಿಸ್ತಾನೆ. ಮತ್ತು ಮಹಿಳೆಯರ ಚಪ್ಪಲಿಗಳು ಕೂಡ ಆ ಅರಣ್ಯ ಪ್ರದೇಶದಲ್ಲಿ ನಮಗೆ ಕಂಡು ಬಂದಿತ್ತು ಎನ್ನುವಂಥದ್ದನ್ನು ಕೂಡ ಆತ ಹೇಳಿರುವಂಥದ್ದು. ಇದ್ರ ಜೊತೆಗೆ ನನಗೂ ಕೂಡ ಸಾಕಷ್ಟು ಭಯ ಆಗ್ತಿತ್ತು. ಹೀಗಾಗಿ ನಾನು ಕೂಡ ಆ ಟೈಮಲ್ಲಿ ರಾತ್ರಿ ಹೊತ್ತು ಮಲಗೋ ವೇಳೆ ಒಳಗಿಂದ ಲಾಕ್ ಹಾಕಿ ಅಂದ್ರೆ ಬೀಗ ಹಾಕಿ ನಾನು ಮಲಗುವಂತ ಪರಿಸ್ಥಿತಿ ಇತ್ತು ಎನ್ನುವಂಥದ್ದನ್ನು ಕೂಡ ಆತ ಆ ಒಂದು ವಿಡಿಯೋದಲ್ಲಿ ಹೇಳ್ಕೊಂಡಿರ್ತಕ್ಕಂಥ. ಮತ್ತೆ ಆತ ಅದೇ 2023ರಲ್ಲಿ ಆತ ಏನು ಮೊದಲ ಬಾರಿಗೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ನಿವಾಸಕ್ಕೆ ಬರ್ತಾನೆ. ಆ ಟೈಮಲ್ಲಿ ಹೇಳಿರ್ತಕ್ಕಂಥ ವಿಡಿಯೋ ಇದೀಗ ರಿಲೀಸ್ ಆಗ್ತಿರ್ತಕ್ಕಂಥದ್ದು. ಇನ್ನೊಂದು ಕಡೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ವಿರುದ್ಧ ಪ್ರಕರಣ ದಾಖಲಾಗಿರುವಂಥದ್ದು. SIT ಅವರು ಯಾವಾಗ ಅವರ ಮನೆಗೆ ಹೋಗಿ ಶೋಧ ಕಾರ್ಯಾಚರಣೆ ಮಾಡ್ತಾರೆ, ಆ ಟೈಮಲ್ಲಿ ಅವರ ಮನೆಯಲ್ಲಿ ಶಸ್ತ್ರಾಸ್ತ್ರಗಳು ಇರೋದು ಕಂಡು ಬರುತ್ತೆ. ಹೀಗಾಗಿ SIT SP ಸೈಮನ್ ಅವರು ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಒಂದು ದೂರನ್ನು ಕೊಟ್ಟಿರ್ತಾರೆ. ಸೊ ಆ ಒಂದು ದೂರನ್ನು ಆಧರಿಸಿ ಬೆಳ್ತಂಗಡಿ ಪೊಲೀಸರು ಮಹೇಶ್ ಶೆಟ್ಟಿ ತಿಮರೋಡಿ ಅವರ ವಿರುದ್ಧ ಆರ್ಮ್ಸ್ ಆಕ್ಟ್ ನಡಿ ಪ್ರಕರಣವನ್ನು ದಾಖಲಿಸಿಕೊಂಡಿರ್ತಾರೆ. ಸೊ ಅದಾದ ಬಳಿಕ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಬೆಳ್ತಂಗಡಿ ಪೊಲೀಸರು ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೆ 2 ಬಾರಿ ನೋಟಿಸ್ ಅನ್ನು ನೀಡಿದ್ದಾರೆ, ತಾವು ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ. ಆದ್ರೆ ಈವರೆಗೂ ಕೂಡ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ವಿಚಾರಣೆಗೆ ಹಾಜರಾಗಿಲ್ಲ. ಈ ಒಂದು ವೇಳೆ ಈಗಾಗಲೇ ಅವರ ಮೇಲೆ ದಾಖಲಾಗಿರ್ತಕ್ಕಂಥ ಪ್ರಕರಣ ಇದೆ, ಅದರಲ್ಲಿ 2 ರಿಂದ 5 ವರ್ಷದ ಮೇಲೆ ಶಿಕ್ಷೆ ಆಗುವಂತ ಪ್ರಕರಣ ಇದೆ. ಸೊ ಹಾಗಾಗಿ ಅವರನ್ನು ಬಂಧಿಸುವಂತ ಎಲ್ಲಾ ಅವಕಾಶಗಳು ಕೂಡ ಇದೆ. ಈ ನಡುವೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಈಗ ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಸಲ್ಲಿಸೋದಕ್ಕೆಲ್ಲ ತಯಾರಿಯನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ಹೀಗಾಗಿ ಅವರ ಪರ ವಕೀಲರು ಇವತ್ತು ಮಂಗಳೂರಿನ ಸೆಷನ್ಸ್ ಕೋರ್ಟ್ಗೆ ಜಾಮೀನು ಅರ್ಜಿ ಸಲ್ಲಿಸೋದಕ್ಕೆ ಎಲ್ಲ ತಯಾರಿಯನ್ನು ಮಾಡ್ಕೊಂಡಿದ್ರು. ಸೊ ಇನ್ನೇನು ಕೆಲವೇ ಹೊತ್ತಲ್ಲಿ ಆ ಜಾಮೀನು ಅರ್ಜಿ ನಿರೀಕ್ಷಣಾ ಜಾಮೀನು ಅರ್ಜಿ ಸಲ್ಲಿಕೆ ಆಗುತ್ತೆ. ಹೀಗಾಗಿ ನಿರೀಕ್ಷಣಾ ಜಾಮೀನು ಪಡೆದ ಬಳಿಕ ವಿಚಾರಣೆಗೆ ಹಾಜರಾಗ್ತಾರಾ ಅಥವಾ ಅದಕ್ಕೂ ಮೊದಲು ಸ್ಟೇಷನ್ಗೆ ಬಂದು ವಿಚಾರಣೆಗೆ ಹಾಜರಾಗ್ತಾರೆ ಎಂಬುದನ್ನು ಕೂಡ ಕಾದ್ ನೋಡ್ಬೇಕಾಗಿದೆ. ಸೊ 2 ಬೆಳವಣಿಗೆ ಆಗ್ತಿರ್ತಕ್ಕಂಥ. ಒಂದ್ ಕಡೆಯಿಂದ ಚಿನ್ನಯ್ಯನ ವಿಡಿಯೋ ರಿಲೀಸ್ ಆಗ್ತಿದ್ರು, ಇನ್ನೊಂದು ಕಡೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ವಿರುದ್ಧ ದಾಖಲಾಗಿರ್ತಕ್ಕಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೂಡ ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಸಲ್ಲಿಸಿರ್ತಕ್ಕಂಥದ್ದು. ಮಧು ನಾಗರಾಜ್. ಓಕೆ ಅಶೋಕ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.